ಅಜ್ಜಿ ಅಜ್ಜಿ ಬೇಗ ಕೊಡಜ್ಜಿ ಸ್ಕೂಲಿಗೆ ಹೊತ್ತಾತು. ಇರ್ಲ ಪಾಪಣ ತಗೊಂಬಂದೆ ಆತು. ಈ ಅಜ್ಜಿ ಎಷ್ಟೊತ್ತು ಮಾಡ್ತದಪ್ಪ, ಸ್ಕೂಲಿಗೆಲ್ಲ ಲೇಟ್ ಆತು. ಲೇಟ್ ಆಗೋದ್ರೆ ಆ ಮೇಷ್ಟ್ರು ಬೇರೆ ಹೊರಗೆ ನಿಲ್ಲಿಸ್ತಾರೆ. ಈ ಅಜ್ಜಿಗೆ ಹೆಂಗ್ ಗೊತ್ತೈತೆ? ಮಂಜು ಮಂಜು ಯಾಕೆ ಮಂಜು ಇಷ್ಟು ಬೇಜಾರಲ್ಲಿದೆಯಾ? ಯೋನು ಇಲ್ಲ ರಂಗಜ್ಜಿ, ಸುಮ್ಮನೆ. ಮಂಜು ನೀನ್ ಈ ತರ ಸುಮ್ನೆ ಎಲ್ಲ ಬೇಜಾರಾಗೋದಿಲ್ಲ. ಯಾಕೆ ಈ ತರ ಮುಷ್ಣಿ ಮಾಡ್ಕೊಂಡ್ ಕೂತಿದೀಯಾ? ಏನಾಯ್ತು? ಏನಿಲ್ಲ. ಓ, ಅಮ್ಮ ಊಲಿಗೆ ಹೋದ್ಲು ಅಂತ ಬೇಜಾರಾಗಿದೀಯಾ? ಬರ್ತಾಳೆ ಬಿಡು ಅವಳು. ಪಾಪ ಅವಳಮ್ಮನ ನೋಡಂಗಾಗಿದೆ ಅಂತ ಹೋಗಿದ್ದಾಳೆ. ನೀನ್ ಇಷ್ಟು ಬೇಜಾರು ಮಾಡ್ಕೋಬೇಡ, ಬೇಗ ಬರ್ತಾಳೆ ಬಿಡು. ನಾನೇನ್ ಬೇಜಾರಾಗಿಲ್ಲ. ಅವ ಅಮ್ಮಯ್ಯ ಅವ್ರ ಅಪ್ಪ ಅಮ್ಮ ನೋಡಕ್ ಹೋಗಿ ತಾಟಯ್ಯ. ಬರ್ತತ್ ಬಿಡು. ಮತ್ತೆ ಮತ್ತೆ ಯಾಕೋ ಈ ತರ ಮುಷ್ಣಿ ಮಾಡ್ಕೊಂಡಿದ್ಯಾ? ಅಯ್ಯ, ಅವಜ್ಜಿ ಓಟ ತಾತು, ಇನ್ನು ಉಣ್ಣಕ್ಕೆ ಕೊಡಂಗಿಲ್ಲ. ಅಲ್ಲ ಸ್ಕೂಲಿಗೆ ಹೋಗಕ್ ಗೊತ್ತಾತು. ನೋಡಲ್ಲಿ ಟೈಮ್ ಎಷ್ಟಾಗೈತೆ ಅಂತ ಹೇಳಿ ಇವಜ್ಜಿನ ಆತಡಿಯ ಅಂತತಿ. ಅವ ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಉಣ್ಣಕ್ ಕೊಟ್ಬಿಡ್ತತ್, ಉಣ್ಬಿಟ್ಟು ಹೋಗ್ಬಿಡ್ತಿದ್ದೆ. ಇವಜ್ಜಿ ಅಷ್ಟೊತ್ತು ಮಾಡ್ತೈತೆ ನೋಡು. ಓ, ಅದಕ್ಕೆ ಬೇಜಾರಾಗಿದ್ಯಾ ಸ್ಕೂಲಿಗೆ ಟೈಮ್ ಆಯ್ತು ಅಂತ ಹೇಳಿ? ಅಯ್ಯೋ ಸಾಲಿ ಮಂಜು, ನನಗೆ ಗೊತ್ತೇ ಆಗ್ಲಿಲ್ಲ. ಗುಂಡು ಪಾಪ ಅಡ್ಗೆ ಮಾಡ್ತಾ ಇದ್ದಾಳೆ, ಇಲು ಕೊಡ್ತಾಳೆ. ಬೆಳಗ್ಗೆಯಿಂದ ಅವಳು ತುಂಬಾನೇ ಪೆಚಾಡ್ತಾ ಇದ್ಲು. ನಾನೇ ಹೆಲ್ಪ್ ಮಾಡ್ತೀನಿ ಅನ್ಲೆ ಬೇಡ ಅಂತ ಅಂದ್ಲು. ಇನ್ನೇನು ಕೊಟ್ಬಿಟ್ಟಾಳೆ ಇಲು. ನಾನೇ ಹೇಳ್ತೀನಿ ಇಡು ಕೊಡೋದಿಕ್ಕೆ. ನಾನು ಹಂಗೆ ಹೋಗ್ತೀನಿ ಉಪಾಸನೆ. ಅವಜ್ಜಿ ಕೊಡೋದು ಇನ್ನ ಓದ್ತಕತ್ತೆ. ನಾನು ಹೋಗ್ತೀನಿ ಅಲ್ಲಯ್ಯ ಪ್ರದೀಪನ ಹತ್ರ ಏನಾರು ಇಸ್ಕೊಂಡ್ ತಿಂತೀನಿ. ಅಯ್ಯೋ ಮಂಜು ಬೇಡ ಇಲು. ಆ ತಲೆ ಎಲ್ಲ ಮಕ್ಕಳು ಉಪವಾಸ ಸ್ಕೂಲಿಗೆ ಹೋಗ್ಬಾರ್ದು ಮಂಜು. ಆಮೇಲೆ ತಲೆ ಸುತ್ಕೊಂಡು ಬಿದ್ಬಿಡ್ತೀಯ. ಹೊಟ್ಟೆ ತುಂಬಾ ಊಟ ಮಾಡಿ ಸ್ಕೂಲ್ಗೆ ಹೋಗ್ಬೇಕು. ಇಲು ನೀನು. ಗುಂಡು ಗುಂಡು, ಮಂಜುಗೆ ಸ್ಕೂಲ್ಗೆ ಲೇಟ್ ಆಯ್ತು ಅಂತೆ ಕಣೆಯಮ್ಮ. ಸ್ವಲ್ಪ ಬೇಗ ಕೊಡು ಅವನಿಗೆ ಊಟನ. ಅಯ್ಯ ಬಂದೆ ಇರಕ್ಕೆ ಹೇಳೇ ರಂಗು. ಅಯ್ಯ ಯಾಕಂಗಾಡ್ತಾನ ಅವನು? ಇವನೊಂದು ನಿಮಿಷ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇವನಕತ್ತೆ ನಂಗೆ ಆಡ್ತಾನೆ. ಅಲ್ಲಿ ಇಲ್ಲಿ ಹುಡುಗರ ಜೊತೆ ಸುತ್ತಾಡ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಲ್ಲ, ಅಕ್ಕಂಗೆ ಆಡ್ತಾನೆ. ಇನ್ನು ಎಂತದು ಟೈಮ್ ಆಗಿರಕ್ಕಿಲ್ಲ. ಊರೆಲ್ಲ ಸುತ್ತಾಡ್ಕೊಂಡು ನಾನು ಸ್ಕೂಲ್ಗೆ ಹೋಗ್ತಾನೆ. ಅಜ್ಜಿ ಟೈಮ್ ನೋಡಿ ಬಾರಜ್ಜಿ, ಗೊತ್ತಾಗತ್ತೆ ನಿನಗೆ ಯೋಟಾಗೈತಿ ಅಂತ ಹೇಳಿ. ನೀನು ಒಳ್ಳೆ ಅಯ್ಯೋ ಇರ ಮನೆಯ ಬಂದೆ ತಟ್ಟೆಗೆ ಹಾಕ್ತಿದ್ದೀನಿ. ಇವನ್ ಹಂಗೆ ವಾಯ್ 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 ಅಂತಾನೆ ಕೊಡೋವರೆಗೂ. ಈಟತ್ತೇನ ಮಾಡೋದು? ಅವ ಅಮ್ಮ ಈಟಕ್ಕೆಲ್ಲ ಕೊಟ್ಬಿಡ್ತು ಉಣ್ಣಕ್ಕೆ, ಉಣ್ಬಿಟ್ಟು ಹೋಗ್ಬಿಡ್ತಿದ್ದೆ. ನೀನೇ ಲೇಟ್ ಮಾಡ್ತಾ ಇರೋದು. ನಾನು ಮುದುಕಿ ಕಣಪ್ಪ. ನಿಮ್ಮ ಅಮ್ಮಯ್ಯನ ತರನು ಹುಡುಗಿ ಅಲ್ಲ. ನಿಮ್ಮ ಅಮ್ಮಯ್ಯ ಹುಡುಗಿನ ಯೋದ್ ಮಾಡ್ತಾಳೆ ಗಾಡ. ನಮಗೆ ಮುದುಕರು ಕೈಗೆ ಆಗ್ಬೇಕಲ್ಲಪ್ಪ. ಸೊಂಟ ನೋವು ಕಾಲ್ ನೋವು ಅಂತ ನಾವೇ ಒದ್ದಾಡ್ತಿರ್ತೀವಿ. ಒಂದಿಟ್ಟು ಕೆಳಗಡೆ ಎದ್ ಮಾಡಕ್ ಆಗ್ಬೇಕಲ್ಲಪ್ಪ. ಅದಕ್ಕೆ ಒಂದಿಟ್ಟು ಹೆಚ್ಚು ಕಡಿಮೆ ಆಗ್ತತೆ. ನೀವು ಮೊಮ್ಮಕ್ಳಾದ್ರೆ ಸಹಿಸ್ಕೋಬೇಕು. ನೋಡು ಹೆಂಗ್ ಮಾತಾಡ್ತೀಯ. ಅಜ್ಜಿ ಅದ್ರಾಗೂ ಮಾಡ್ತಾಳೆ ಬಿಡು ಅಂತ ಅನ್ನಂಗಿಲ್ಲ. ಹೌದು ಮಂಜು, ಪಾಪ ಗುಂಡು ಅವಳು ನಿಂಗೋಸ್ಕರ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದಾಳೆ. ನಿನಗೆ ಬಿಸಿ ಬಿಸಿ ಲೊಟ್ಟಿ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಲೊಟ್ಟಿ ತಟ್ತಾ ಇದ್ಲು ಕಣೋ. ನೀನು ಈ ತರ ಬೇಜಾರು ಮಾಡ್ಕೋಬಾರ್ದು. ಅಜ್ಜಿ ಮಾಡೋದಕ್ಕೂ ನೀ ಹೆಲ್ಪ್ ಮಾಡ್ಬೇಕು ತಾನೆ. ಈ ತರ ಎಲ್ಲ ಬೇಜಾರು ಮಾಡ್ಕೊಂಡು ಅಜ್ಜಿ ಬೈತಲ್ಲ. ತಗೊಳಪ್ಪ ಮಾರಯ್ಯ, ನನ್ಗೆ ಹೆಂಗ್ ಗೊತ್ತಾಕತ್ತಿ ಅವಳಿ ಮುದುಕಿಗೆ. ನಿನ್ ಕಷ್ಟ ಸಂಕಟ ಎಲ್ಲ ನನ್ಗೆ ಏನಾರ ಅರ್ಥ ಆಗಿತೆ? ತಗ ಉಣ್ಣು. ಮತ್ತೆ ಊಟನ್ ಲೇಟ್ ಮಾಡಿದ್ರೆ ಮೇಷ್ಟ್ರು ನನಗ್ ತಾನೇ ಬೈಯೋದು. ಅವಾಗ ನೀನ್ ಬರ್ತೀಯ ಹೇಳಕ್ಕೆ? ಅಯ್ಯ ಅದ್ ಯಾ ಮೇಷ್ಟ್ರು ಬೈತಿದ್ದಾರ ನಿನಗೆ ಪಾಪಣ್ಣ? ಒಂದೀಟು ಹೆಚ್ಚು ಕಡಿಮೆ ಆಕತೆ ಹೋಗೋದು. ಅದಕ್ಕೆ ಮೇಷ್ಟ್ರನ್ ಬೈದ್ ಬಿಡ್ತಾರೆ ನಿನ್ನ. ಅದ್ ಯಾ ಮೇಷ್ಟ್ರು ಬೈತಾರ? ನಡಿಲ್ಲ ನಾನು ಬರ್ತೀನಿ. ನಿಧಾನಕ್ಕೆ ತಿಂದು ಹೋಗು. ಇವನ್ ಹೊತ್ತಾಗಕ್ಕಿಲ್ಲ. ಅದ್ ಯಾ ಮೇಷ್ಟ್ರು ಬೈಯಕ್ಕಿಲ್ಲ. ಹಂಗ ಇವನಾರ ಬೈದ್ರೆ ನಾನು ಬಂದು ಹೇಳ್ತೀನಿ. ಮೇಷ್ಟ್ರು ಬೈಸ್ಕೆ ನಾನಲ್ಲಿ ನೀನಲ್ಲಿ
ಏ ತಗಳ ತಿನ್ನು. ಅದ್ ಯಾ ಮೇಸ್ಟ್ರು ಬೈದಾರು, ನಾವು ನೋಡಿದ್ರೆ ಸ್ಕೂಲ್ ಮೇಸ್ಟ್ರು ಅಲ್ಲ. ಇದೇನು ನಿನ್ ಕಾಲ ಸ್ಕೂಲು ಮೇಸ್ಟ್ರುಗಳು ಅಲ್ಲ. ಈಗಿನವರು ತುಂಬಾ ಸ್ಟ್ರಿಕ್ಟ್. ಲೇಟ್ ಆಗೋದ್ರೆ ಹೆಂಗ್ ಹೊಡಿತಾರ ಗೊತ್ತಾ? ನೀನೇನು ನಿನ್ ಕಾಲದ ಲೆಕ್ಕ ಹೇಳ್ದಂಗೆ ಹೇಳ್ತೀಯ. ಅಯ್ಯೋ ಇವನೊಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆಗಿದ್ ಕಣ್ಲ, ಅದಕ್ಕೆ ನಿನ್ನ ಆ ಪಾಟಿ ಹೊಡೆದು ಬಿಡ್ತಾರೆ ಮೇಸ್ಟ್ರು. ತಿನ್ನು ಹಂಗೇವನ್ ಆಗಕ್ಕಿಲ್ಲ. ನೀನು ಮೇಸ್ಟ್ರು ತಾವ ಹೊಡ್ಸ್ಕೊಂಡಿದ್ರೆ ಗೊತ್ತಾಗ್ತಿತ್ತು. ನೀನು ಯಾ ಮೇಸ್ಟ್ರು ತಾವ ಹೊಡ್ಸ್ಕೊಂಡಿಲ್ಲ ಅನ್ಸ್ತತೆ, ಅದಕ್ಕಂಗೆ ಹೇಳ್ತಿದೀಯ. ಅಯ್ಯಯ್ಯ ನಮ್ ಕಾಲದಾಗ ಹಿಂಗ ಯಾರು ಮೇಸ್ಟ್ರು ಪಾಸ್ಟ್ರು ಹೊಡಿಯೋದೆಲ್ಲ ಇಲ್ಲಿ ನಡಿಯಪ್ಪ. ಹಿಂಗೇನೋ ಒಂದು ತಾಸು ಲೇಟ್ ಆಯ್ತು ಅಂದ್ರು ಹಿಂಗಾಗಿತ್ತು ಸರ್ ಅಂತ ಹೇಳಿದ್ರು ಸುಮ್ಮನಿರೋರು. ನಿಮ್ದಿನ ಈ ಕಾಲದ ಏನೋ ಹಂಗ್ ಹೊಡಿತಾರೆ, ಹಿಂಗ್ ಹೊಡಿತಾರೆ, ಹಂಗ್ ಲೇಟ್ ಆದ್ರೆ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತಂದು ಯಾವಾಗ್ಲೂ ಬಡಬಡ ಅಂತಿರ್ತೀವಿ. ನಿನಗೆಲ್ಲ ಏನೋ ಗೊತ್ತಾಗಲ್ಲ. ಏನಾರ ಒಂದ್ ಹೇಳಿದ್ರೆ ನಮ್ ಕಾಲದಂಗೆ ಅಂತ ಹೇಳ್ತಿ. ಈಗ ಸಾಂಸ್ಕೃತಿರಜಿ ಲೇಟ್ ಮಾಡೋದ್ ಮಾಡಿದೀಯ, ಈಗ ಮತ್ತೆ ನನಗೆ ಈ ಶುದ್ಧ ಪುರಾಣ ಕೊಡಿಯಕ್ ಬರ್ತೀಯ. ಅಯ್ಯೋ ನಾನೇನ್ ಪುರಾಣ ಕೊಡ್ತನ ಪಾಪ? ಬೆಳಗ್ಗೆ ಎದ್ದು ಪಾಪ ನನ್ನ ಮೊಮ್ಮಗ ಅವ್ರ ಅವ್ವ ಬೇರೆ ಇಲ್ಲ, ತೋರ್ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿ ನಾನು ಅನ್ನ ಸಾರು ಇವನ್ ಮಾಡೋದು ಅವನಿಗೆ ಅಂತ ಹೇಳಿ ಬಿಸಿ ಬಿಸಿ ರೊಟ್ಟಿ ತೊಟ್ಟಿ ಉಣ್ಗಾಯಿ ಪಲ್ಯ ಮಾಡ್ಕೊಂಬಂದು ಕೊಟ್ರೆ ನನಗೆ ಹೆಂಗ ಅಂತೀಯಲ್ಲ ಲೇಟ್ ಮಾಡಿದ್ಲಿ ಒಜ್ಜಿ ಅಂತಂದು. ಮತ್ತೆ ಬರೇ ಮೊಮ್ಮಗ ಮೇಲೆ ಪ್ರೀತಿ ಇದ್ರೆ ಸಾಲದಜ್ಜಿ, ಟೈಮ್ ಸರಿಯಾಗಿ ಮಾಡ್ಕೊಡ್ಬೇಕು. ಅಲ್ಲ ಇವನ ನೋಡ್ದೇನೆ ರಂಗು, ತಾನು ನನ್ನ ಮೊಮ್ಮಗ ಪಾಪ ಅಂತ ರೊಟ್ಟಿ ತೊಟ್ಟಿ ಬಿಸಿ ಪಲ್ಯ ಮಾಡ್ಕೊಟ್ರೆ ಹೆಂಗ್ ಮಾತಾಡ್ತಾನೆ ಅಂತ ಹೇಳಿ. ನನ್ ಕೈಲಿ ಆಗ್ಬೇಕಲ್ಲಪ್ಪ, ವಯಸ್ಸಾಗಿತ್ತು ಮುದುಕಿಗೆ. ನಿಮ್ಮ ಅಮ್ಮಯ್ಯನ ತರ ಬೇಗನ ಮಾಡಕ್ ಆಗ್ಬೇಕಲ್ಲಪ್ಪ. ಯೋನ ಅದ್ರಾಗುವ ಮಾಡ್ಬೇಕಲ್ಲ ಮೊಮ್ಮಗುಗೆ ಅಂತ ಹೇಳಿ ಮಾಡಿದೀನಿ. ನಮ್ಮ ಅಜ್ಜಿ ಪಾಪ ಮಾಡೈತಲ್ಲ ವಯಸ್ಸಾದ್ರು ಅಂತ ಹೇಳಿ ಅಜ್ಜಿಗೆ ಮೊರಗ ಬಿಟ್ಟು ಮತ್ತು ಅದ್ರ ಟೈಮ್ ಸರಿ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾನೆ. ಎಂತ ಮೊಮ್ಮಗನ ನೀನು. ಏನ್ ಮಹಾ ನಿನಗೆ 4 ರೊಟ್ಟಿ ತೊಟ್ಟಕ್ಕೆ ನಂಗೆ ಮಹಾ ವಯಸ್ಸಾಗಿರ್ತಾರ ಆಡ್ತೀಯ. ನೋಡ್ದಿನ ರಂಗು ಹೆಂಗಂದ್ಬಿಟ್ಟ ಅಂತಂದು 4 ರೊಟ್ಟಿ ತೊಟ್ಟಕ್ಕೆ ಇವನ್ ಮಹಾ ವಯಸ್ಸಾಗಿತ್ ನಿನ್ಗೆ ಅನ್ನೋ ತರ ಆಡ್ತೀಯ ಅಂತದಾನಿ. ನೋಡ್ದೆ ನೀವನ್ನ? ನೋಡ್ದೆ ಗುಂಡು, ಯಾಕೆಲ್ಲ ಮಾತಾಡೋದ್ ಕಲ್ತ್ ಬಿಟ್ಟಿದ್ದಾನೆ ನಮ್ಮ ಮಂಜು ನೋಡು. ಇಂಥದ್ ಮಾತಾಡೋದನ್ನ ಹೊಲಿದಲ್ಲಿ ಇನ್ನೇನ್ ಮಾಡ್ತಾನೆ ಹೇಳಿ ಇವನು. ಅಯ್ಯೋ ಒಂದಿಟ್ ನಿಧಾನ ತಿನ್ಲ ಪಾಪ, ಗಂಟ್ಲೆ ಸಿಗಿಸ್ಕೊಂಡಿದ್ಯಾ, ಏನು ಗೊತ್ತಾಗಿಲ್ಲ. ಸುಮ್ಮನಿರೋಜಿ ನಿನಗೆ ಗೊತ್ತಾಗುತ್ತೆ, ಗೊತ್ತಾಗಿತ್ತಲ್ಲ. ಪ್ರದೀಪ ಬೇರೆ ನನ್ನ ಬಿಟ್ಟೋಗ್ಬಿಡ್ತಾನೆ. ಅಯ್ಯೋ ಯೋನ ಆಗಕ್ಕಿಲ್ಲ, ನಿಧಾನಕ್ಕೆ ತಿನ್ಲ. ಹೆಂಗೈತಿ ಅಜ್ಜಿ ಮಾಡಿದ್ ರೊಟ್ಟಿ ಪಲ್ಯ? ಹಂಗೈತೆ ಸುಮಾರಾಗಿ. ಯಾಕ್ಲಾ ಚೆನ್ನಾಗಿಲ್ವೇ? ಸುಮಾರಾಗೈತಿ ಅಂತ ಹೇಳ್ತಿದ್ಯಾ? ಕಡೆಗೆ ಪಲ್ಯಕ್ಕೆ ಒಂಚೂರು ಉಪ್ಪು ಕಡಿಮೆ ಆಗೈತೆ, ರೊಟ್ಟಿ ಇನ್ನೊಂಚೂರು ಬೇಯಬೇಕಾಗಿತ್ತು. ಮಾತಾಡೋದೊಂದು ಚೆನ್ನಾಗಿ ಕಲ್ತೀಯ ಕಣ್ಲ. ಅಷ್ಟು ಚಂದವಾಗಿ ಮಾಡಿದೀನಿ. ಉಪ್ಪು ಖಾರ ಎಲ್ಲ ನೆಕ್ ನೋಡೆ ಮಾಡಿದ್ದು. ಉಪ್ಪಾಗಿಲ್ಲಂತೆ, ಇನ್ನು ಬೆಂದಿಲ್ಲಂತ ರೊಟ್ಟಿ. ಎಂತ ಶನ್ ಬಿತ್ರಿ ನನ್ನ ಮಗದಿಯೋ ನೀನು. ನಿಮ್ಮ ಅವ್ವ ಮಾಡಿದ್ರೆ ಎಲ್ಲ ಚೆನ್ನಾಗಿರ್ತತಲ್ಲ. ಈ ಒಜ್ಜಿ ಯೋನ್ ಮಾಡಿದ್ರು ಉಪ್ಪು ಕಡಿಮೆ ಖಾರ ಕಡಿಮೆ ಆಗಿರ್ತತಲ್ಲ ನಿನಗೆ. ಸುಮ್ಮನೆ ತಮಾಷೆ ಮಾಡ್ದೆ ಕಣಜ್ಜಿ. ನೀನ್ ಹಂಗಂದ್ರೆ ಹೆಂಗ್ರಿ ಏತಿ ಅಂತ ನೋಡೋಣ ಅಂತ ಹಂಗಂದೆ. ಚೆನ್ನಾಗ್ ಮಾಡಿದ್ಯಾ ಕಣಜ್ಜಿ, ಚೆನ್ನಾಗೈತೆ. ಕಿಸ್ತು ಬಿಟ್ಟ ಅಲ್ಲಂಗೆ. ನನಗೆ ಗೊತ್ತು ಕಣ್ಲ, ನೀನ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ತೀಯ ಅಂತಂದು. ಮತ್ತೆ ನೀ ತಮಾಷೆ ಮಾಡಿದ್ರೆ ಇನ್ಯಾರಿಗೆ ತಮಾಷೆ ಮಾಡ್ಲಿ? ನಮ್ಮ ಅಜ್ಜಿ ಎಷ್ಟೇ ಆದ್ರೂ ನನ್ನ ಪ್ರೀತಿ ಅಜ್ಜಿ ಅಲ್ಲ, ಅದಕ್ಕೆ ಹಂಗ ಅವಾಗ ತಮಾಷೆ ಮಾಡ್ತಿರ್ತೀನಿ ಕಣಜ್ಜಿ. ಅದನ್ನೆಲ್ಲ ನೀನು ತಲೆಗೆ ಹಾಕಬೇಡ. ಈಗ ನನಗೆ ಗೊತ್ತಾಯ್ತು, ಸಾಕ್ತಾಗ ನನಗೆ. ನಾನು ಮತ್ತೆ ಟೈಮ್ ಹಾಕತ್ತೆ, ಆಮೇಲೆ ಪ್ರದೀಪ ಹೋಗ್ಬಿಡ್ತಾನೆ. ನಾನು ಒಪ್ಪುನಿ ಬೇಗ. ಅಯ್ಯೋ ಪಾಪಣ್ಣ, ಏನು ಒತ್ತಾಗಿಲ್ಲ, ಇನ್ನೊಂಚೂರು ತಿಂದು ಹೋಗ್ಲಾ? ಏ ಬೇಡ ಕಣಜ್ಜಿ, ಒತ್ತಾಗಿತ್ತೆ ತಗ, ನನಗೆ ಸಾಕು. ನಾನು ಸಾಯಂಕಾಲ ಬಂದು ತಿಂತೀನಿ. ಒತ್ತಾಗಿತ್ತೀಗ ಒಕ್ಕುನಿ. ಪಾಪಣ್ಣ ಒಕ್ಕಿನಿ ಅಂತ ಹೇಳ್ಬಾರ್ದು, ಹೋಗ್ ಬರ್ತನಜ್ಜಿ ಅಂತ ಹೇಳ್ಬೇಕು. ಸರಿ ಕಣಜ್ಜಿ, ಆಯ್ತು ಹೋಗ್ ಬರ್ತೀನಿ. ಹೋಗ್ ಬಾರಪ್ಪ, ಹುಷಾರು. ರಂಗಜ್ಜಿ ಹೋಗ್ ಬರ್ತೀನಿ. ಬಾಯ್ ಮಂಜು, ಹೋಗ್ ಬಾ ಹುಷಾರು. ಸರಿ ಕಣಜ್ಜಿ. ಅಜ್ಜಿ ಪ್ರವೀಣ ಮತ್ತೆ ಯಾವಾಗ ಬರ್ತಾನಂತೆ? ಮಂಜು
ಮಂಜು ಅವನಿಗೂ ಎಕ್ಸಾಮ್ಸ್ ಇದೆ ಅಲ್ವಾ, ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಅವನು ಬಲ್ತಾನೆ. ಆಮೇಲೆ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದಾನೆ. ನಿನ್ನೆ ಹೋಗ್ಬೇಕಾದ್ರೆ ತುಂಬಾನೇ ಅಳ್ತಾ ಇದ್ದ, ನನ್ನ ಮಂಜು ಬಿಟ್ಟು ಹೋಗಲ್ಲ ಅಜ್ಜಿ, ನೀವೂ ಬನ್ನಿ ಅಜ್ಜಿ ಅಂತ. ನಾನು ಹೋಗೋಣ ಅಂದೆ, ಗುಂಡು ಬೇಡ ಅಂದ. ಅದಕ್ಕೆ ನಾನು ಹೋಗಲಿಲ್ಲ. ಮಂಜುನ ನಿಮ್ಮಪ್ಪ ಕಲ್ಕೊಂಡು ಹೋಗಿದ್ದಾನೆ. ಅವನು ಅಲ್ಲಿ ಸ್ಕೂಲ್ ಇದೆ ಅಂತ ಸುಲೇಶ ಫೋನ್ ಮಾಡಿದ್ನಲ್ವಾ, ಸ್ಕೂಲಲ್ಲಿ ಫೋನ್ ಮಾಡಿದ್ಲು ಯಾಕೆ ಇಷ್ಟು ದಿನ ಬಂದಿಲ್ಲ ಅಂತೇಳಿ, ಅದಕ್ಕೆ ಕಲ್ಕೊಂಡು ಹೋದ. ಹಂಗಾಗಿ ಅವನು ಮತ್ತೆ ಹಬ್ಬಕ್ಕೆ ಬಲ್ತಾನೆ ಬಿಡು, ಅವಾಗ ಇಬ್ಳು ಜೊತೆಗೆ ಹಾಡುವೆ ಅಂತೆ. ಸರಿ ಕಣಜ್ಜಿ, ಆಯ್ತು. ನಾನು ಹೋಗಿ ಬರ್ತೀನಿ. ಬಾಯ್. ಬಾಯ್ ಮಂಜು. ಅಜ್ಜಿ ಬರ್ತೀನಿ. ಕಣ್ಣ ಪಾಪ, ಒಂದೀಟ ದಾರಿ ಉದ್ದಕ್ಕೂ ಕೆಳಗೆ ಮೇಕೆ ನಡ್ಕೊಂಡು ಓಡಾಡು. ಸುಮ್ಮನೆ ದಾಳ್ಬಾಡ್ ಅಂತ ಓಡೋಗಿ ಎಲ್ಲರೂ ಬಿದ್ದಿದ್ದೀಯ. ಒಂದಿಟ್ಟು ನೆಲ ನೋಡ್ಕೊಂಡು ನಡ್ಕೊಂಡು ಹೋಗು. ಸರಿ ಕಣಜ್ಜಿ, ಆಯ್ತು, ಬರ್ತೀನಿ. ಬಾಯ್ ಮಂಜು. ಬಾಯ್ ಅಜ್ಜಿ. ಗುಂಡು, ಮಂಜು ಪಾಪ ಅಲ್ವಾ, ಒಂದೊಂದ್ಸಲಿ ತುಂಬಾ ತಲ್ಲೆ ಮಾಡ್ತಾನೆ, ಒಂದೊಂದ್ಸಲಿ ತುಂಬಾ ಒಳ್ಳೆ ತಲ ಆಡ್ತಾನೆ. ಕಣೆ ರಂಗು, ಅವನ ಹಂಗೆಯ ಮ್ಯಾಲೆ ಸುಮ್ಮನೆ ಕೋಪ ಮಾಡ್ದಂಗೆ ಆಡ್ತಾನೆ ಒಜ್ಜಿ ಮೇಲೆ. ಒಳಗೆ ಒಜ್ಜಿ ಮೇಲೆ ಭಾರಿ ಪ್ರೀತಿ ಐತೆ ಅವನಿಗೆ. ಸುಮ್ಮನೆ ಹಂಗೆ ಕೆಣಕ್ಬೇಕಲ್ಲ ಒಜ್ಜಿನ ಅಂತ ಹಂಗೆ ಆಡ್ತಾನೆ. ಮತ್ತೆ ನೀನು ಅವನ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತೀಯ ಗುಂಡು. ಅಯ್ಯೋ, ನಾನು ಅವನಂಗೆಯ ಸುಮ್ಮನೆ ಹಂಗೆ ಕೋಪದಾಗ ರೇಟ್ ಆಡ್ತ ನಾಟಯ್ಯ. ಇಬ್ಳು ಒಳ್ಳೆ ಅಜ್ಜಿ ಮೊಮ್ಮಗ. ಸರಿ ಕಣೆ ರಂಗು, ಬಿಸಿ ಬಿಸಿ ರೊಟ್ಟಿ ತಟ್ಟಿದ್ದೀನಿ, ಬಾ ಉಣ್ಣು. ಉಂಡ್ಬಿಟ್ಟು ಒಂದ್ ಸ್ವಲ್ಪ ಬಟ್ಟೆ ಇದಾವೆ ತೊಳ್ದಾಕನಂತ ಆಮೇಲೆ. ಗುಂಡು ಬಟ್ಟೆ ಮನೇಲೆ ತೊಳಿತೀಯಾ? ಮತ್ತಿನ್ನೆಲ್ಲ ಹೋಗೋದು? ಗುಂಡು ಮನೇಲಿ ಏನ್ ಬಟ್ಟೆ ತೊಳೆದು ಬೇಜಾಲು. ಬಟ್ಟೆ ತೊಳೆಕ್ಕೆ ಕೆಲೆಗೆ ಹೋಗಣ್ವಾ, ಇಬ್ಳು ಮಾತಾಡ್ಕೊಂಡು ಹೋಗಿ ಕೆಲೆಗೆ ಬಟ್ಟೆ ತೊಳ್ಕೊಂಡು ಬರಲ್ವಾ? ಬೇಜಾರಾಗುತ್ತೆ ಗುಂಡು. ಮನೇಲಿ ಇದ್ಲೆ ಹೊಲಕ್ಕೆ ಐತಲ್ಲ, ಕೆಲೆಗೆ ಹೋದ್ಲೆ ತುಂಬಾ ಖುಷಿ ಆಗುತ್ತೆ. ಹೋಗಣ್ವಾ ಗುಂಡು? ವಾ ಕ್ಯಾರೆಗ? ಸರಿ ಆತ್ ನಡೆಯವ, ಹೋಗನ್. ನೀನು ಯಾಕೆ ಆಸೆ ಪಡ್ತಿದೀಯ? ಅದೇ ಒಂದು ಕೆರೆಗೆ ಬಾಟೆ ತೊಳೆದು ಒಣಸ್ಕೊಂಡು ಮಾತಾಡ್ಕೊಂಡು ಬರೋನ್ ನಡಿ. ಮತ್ತೆ ಮನೆಗೆ ನಿನಗೆ ಒಬ್ಳಿಗೆ ಕೂತಿದ್ದು ಬೇಜಾರಾಕತ್ತೆ. ಹಿಂಗೆ ನಡೆದಾಡ್ಕೊಂಡು ಹೋಗಿ ಇಬ್ರು ಮಾತಾಡ್ಕೊಂಡು ಬಾಟೆ ತೊಳ್ಕೊಂಡ್ ಬರೋನ್ ನಡಿ, ಹೋಗೋಣ. ಸಲಿಗುಂಡು ಆಯ್ತು, ಬಾ ಬೇಗ ಊಟ ಮಾಡಿಬಿಟ್ಟು ಹೋಗೋಣ. ಸರಿ ನಡಿ ನಡಿ ಹೋಗೋಣಂತೆ. ನೋಡಿದ್ರಲ್ಲ ಗೆಳೆಯರೆ, ಇವತ್ತಿನ ನಮ್ಮ ಈ ಕಥೆನ ನನ್ನ ಸೊಸೆ ಸುಶೀಲಾ ತವ್ರ ಮನೆಗೆ ಹೋಗಿದ್ದಾಳೆ. ಅದಕ್ಕೆ ಅವಳಿಲ್ವಲ್ಲ, ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗಿತ್ತು ಮನೆಯಲ್ಲಿ. ಈಗ ಅಡುಗೆ ಮಾಡಿದ್ದಾತು, ಮೊಮ್ಮಗನ ಸ್ಕೂಲಿಗೆ ಕಳಿಸಿದ್ದು ಆತು. ಈಗ ಬಟ್ಟೆಗಳದಾವೆ, ಈಗ ಕ್ಯಾರಿ ತಗೊಂಡೋಗಿ ನಾನು ರಂಗು ಬಟ್ಟೆ ತೊಳ್ಕೊಂಡು ಬರ್ತೀವಿ. ನೋಡಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.